गोकाकमध्ये उत्तम शासकीय रुग्णालय उभारल्यामुळे रांगेत असलेले खासगी रुग्णालये बंद झाली आहेत। त्यालाच भांडवल करून प्रत्येक निवडणुकीत आपले नातेवाईक असं सांगून मत मागतात व विरोध करतात असे सांगण्यात आले। गोकाक तालुक्यातील अंकलगी येथे जिल्हा आरोग्य व कुटुंब कल्याण विभाग, बेळगाव व चिकोडी आरोग्य व कुटुंब कल्याण विभाग यांच्या संयुक्त विद्यमाने गोकाक तालुक्यातील अंकलगी येथील 30 खाटांचे उन्नतीकरण करण्यात आलेल्या सामुदायिक आरोग्य केंद्राचे उद्घाटन अंकलगी श्री अडवी सिद्धेश्वर मठाचे श्री अमरेश्वर महास्वामीजी व आमदार रमेश जारकिहोळी यांच्या हस्ते करण्यात आले। त्यांनी झाडास पाणी घालून रिबिन कापत उद्घाटन केले व सत्कार स्वीकारून भाषण केले। रुग्णालये बांधणे महत्त्वाचे नाही, त्यांना आवश्यक ते कर्मचारी पुरवणे हे काम करावे लागेल। पूर्वी कुत्री झोपत असलेल्या या रुग्णालयाला आज राज्यात सर्वाधिक प्रसूती होणारे रुग्णालय म्हणून मान्यता मिळाली असल्याचं त्यांनी नमूद केलं। ಆ ಟೈಪ್ ವ್ಯವಸ್ಥೆ ಹಂಗಾಗಬಾರ್ದು। ಹಾಸ್ಪಿಟಲ್ ಕಟ್ಟೋದು ಮತ್ತಲ್ಲ, ಆದ ನಂತರ ಅಲ್ಲಿ ಸಿಬ್ಬಂದಿ, ಅಲ್ಲಿ ಔಷಧ, ಅಲ್ಲಿಂದ ಸ್ವಚ್ಛತೆ ಅದು ಭಾಳ ಮುಖ್ಯ ಇರುತ್ತೆ। ಯಾಕೆ ಹಾಸ್ಪಿಟಲ್ ಅಂದರೆ ಒಮ್ಮೆ ಸ್ವಚ್ಛತೆಗೆ ಹೋಗ್ತಂದು ವಾಸರಾಗುತ್ತೆ, ಆ ಕೆಟ್ಟ ಯಾರೂ ಬರೋಂಗಿಲ್ಲ। ದಯವಿಟ್ಟು ಅದಕ್ಕೆ ನಿಮ್ಮ ಈ ಸಿಬ್ಬಂದಿವರೆಗೆ ಮನವಿ ಮಾಡ್ಕೋತೀನಿ, ನೀವು ಸ್ವಚ್ಛತಾ ಮತ್ತು ವ್ಯವಸ್ಥಿತ ಮಾಡಿ ದಿನನಿತ್ಯ ದಿನ ಸ್ವಚ್ಛತೆ ಕಾರ್ಯ ನೋಡಬೇಕು। ದಯವಿಟ್ಟು ಈ ಭಾಗದ ರಾಜಕೀಯ ಪ್ರಮುಖರಿರ್ಬೋದು, ಈ ಊರಿನ ಪ್ರಮುಖರು ನೀವು ಸ್ವಲ್ಪ ಅಲ್ಲಿ ಕಣ್ಣಾಶಿ ಇದಕ್ಕೆ ನೀವು ಮಾರ್ಗದರ್ಶನ ಮಾಡಬೇಕು। ನಾವು ಏನು ಹಂಗೆ ಸಮಸ್ಯೆ ಬಂದಾಗ ನಾನು ತಿಳಿಸುತ್ತಾರೆ, ನೇರವಾಗಿ ನಾನು ತಿಳಿಸುತ್ತಾರೆ ಹಾಸ್ಪಿಟಲ್ ಬಗ್ಗೆ ನಾವು बरोबर। दरम्यान जिल्हा आरोग्य अधिकारी ईश्वर गडाद यांनी सांगितले की इतर जिल्ह्यांच्या तुलनेत गोकाक तालुकाच एक जिल्हा एवढा मोठा आहे। ಬೇರೆ ಜಿಲ್ಲೆ ಕಂಪೇರ್ ಮಾಡಿದ್ರೆ ಇಡೀ ತಾಲೂಕೇ ಒಂದು ಜಿಲ್ಲೆ ಅಷ್ಟು ದೊಡ್ಡದಿದೆ। 8.5 ಲಕ್ಷ ಪಾಪ್ಯುಲೇಷನ್ ಇದೆ। ಕೊಡಗು, ಚಾಮರಾಜನಗರ ಎಲ್ಲ ಅವರೆಲ್ಲ 7.5 ಲಕ್ಷಕ್ಕೆ ಒಂದು ಜಿಲ್ಲೆ ಇದ್ದರೆ ನಮ್ಮ ತಾಲೂಕನೇ 8.5 ಲಕ್ಷ। ಸಾಕಷ್ಟು ಜನರ ಒಂದು ಬೇಡಿಕೆಗೆ ಅನುಗುಣವಾಗಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕಿನಲ್ಲಿ ಒಳ್ಳೊಳ್ಳೆ ಕೇಂದ್ರಗಳನ್ನು ಸ್ಥಾಪಿಸಿ ನಮ್ಮ ಒಂದು ತಾಲೂಕಿಗೆ ಆರೋಗ್ಯ ಕೇಂದ್ರಗಳಲ್ಲಿ ಸೌಲಭ್ಯಗಳನ್ನು ನೀಡುವಲ್ಲಿ ಮುಂಚೂಣಿಯಲ್ಲಿ ನಮ್ಮ ಸೌಕರ್ಯ, ನಮ್ಮ ನೆಚ್ಚಿನ ಸೌಕರ್ಯ ಇರ್ತಾ ಇದ್ದರು। ನಾನು ಕೂಡ ಇದೇ ಅಕ್ಕಂಗರದಲ್ಲಿ ಅವರ ಒಂದು ಆಶ್ರಯದಲ್ಲಿ ಸುಮಾರು 6 ವರ್ಷಗಳವರೆಗೆ ಕೆಲಸ ನಿರ್ವಹಿಸಿ ಒಂದು ಅಕ್ಕಂಗರದಲ್ಲಿ ಸೇವೆಯನ್ನು ನೀಡಿದ್ದೀನಿ। स्थानिक अंकलगी मठाचे श्री स्वामीजी यांनी सांगितले की हे आरोग्य केंद्र आमच्यासाठी अभिमानास्पद आहे। ನಾವೆಲ್ಲರೂ ಹೆಮ್ಮೆ ಪಡ್ತಿರ್ತಕ್ಕಂಥದ್ದು ಆರೋಗ್ಯ ಕೇಂದ್ರ ಆಗಿದೆ ಇದು। ಕಾರಣ ಮಾನ್ಯ ಶಾಸಕರು ಹೇಳಿರೋ ರೀತಿ ಒಳಗಡೆ ಹೆರಿಗೆ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಸಡನ್ ಆಗಿ ನಾವು ದೊಡ್ಡ ದೊಡ್ಡ ಸಿಟಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ವಿ। ಆದರೆ ಅದೆಲ್ಲ ಇಲ್ಲೆಲ್ಲ ತುಂಬ ಹಳ್ಳಿಗಳು ಬರ್ತಿರೋದ್ರಿಂದ ಅವ್ರಿಗೆ ದೊಡ್ಡ ದೊಡ್ಡ ಸಿಟಿಗೆ ಹೋಗೋದ್ರೊಳಗಡೆ ಹೆಚ್ಚು ಕಡಿಮೆ ಆಗ್ತಿರ್ತಿತ್ತು। ಮಗುಗೂ ಹೊಟ್ಟೆಗಿರೋ ಮಗುಗೂ ತೊಂದರೆ ಆಗ್ತಿತ್ತು, ತಾಯಿಗೂ ತೊಂದರೆ ಆಗ್ತಿತ್ತು। ಹೀಗಾಗಿ ಅದೇನು ಯಾರಿಗೂ ತೊಂದರೆ ಆಗಬಾರ್ದು। ಏನು ದೊಡ್ಡ ದೊಡ್ಡ ಶಹರದೊಳಗೆ ಇರ್ತಕ್ಕಂಥ ಹಾಸ್ಪಿಟ್ಲ್ಗಳೇನದಾವೋ ಆ ಎಲ್ಲ ರೀತಿಯ ಸೌಕರ್ಯ ಮತ್ತು ಸೌಲಭ್ಯಗಳು, ಅದೇ ರೀತಿಯ ತಕ್ಕ ಸಿಬ್ಬಂದಿಗಳು ಈ ಭಾಗದೊಳಗಡೆ ಇರಲಿ ಅನ್ನೋ ರೀತಿಯೊಳಗಿನ ಬಹುಶಃ ನಮ್ಮ ಕುಂದರನಾಡು ಅಂತ ನಾವು ಕರಿತೀವಿ, 47-48 ಹಳ್ಳಿಗಳು, ಇಡೀ 48 ಹಳ್ಳಿಗಳಿಗೆ ಒಂದು ದೊಡ್ಡ ಹಾಸ್ಪಿಟ್ಲು ಅಂತಂದ್ರೆ ನಮ್ಮ अंकलगी ಸಮುದಾಯ ಆರೋಗ್ಯ ಕೇಂದ್ರ ಅಂತಕ್ಕಂಥದ್ದು ನಾವು ಹೃದಯ ತುಂಬ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ। यावेळी जिल्हा अपर आरोग्य अधिकारी डॉक्टर गडाद, गोकाक तालुका आरोग्य अधिकारी डॉक्टर मुत्तफा कोप्पद, डॉक्टर अँटीन, आमदारांचे निकटवर्तीय भीमगौड बी पाटील, अंकलगी पोलीस निरीक्षक यमनप्पा मांगे तसेच अंकलगीतील ज्येष्ठ ग्रामस्थ व आरोग्य केंद्रातील सर्व कर्मचारी उपस्थित होते। मनोहर मॅगेरी, KMM मराठी, गोकाक।